ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟ ದಳಪತಿ ವಿಜಯ್ ನೋಡಲಿಕ್ಕೆ ನಿನ್ನೆ ಸಾಕಷ್ಟು ಸಂಖ್ಯೆಯ ಜನರು ಬೇರೆ ಬೇರೆ ಭಾಗಗಳಿಂದ ಬಂದಿದ್ದರು. ಸೊ ಕರೂರು ಪಕ್ಕ ಇರುವಂತಹ ಹೇಮೂರು ಅನ್ನುವಂತಹ ಹೇಮೂರಿನಿಂದ 5 ಜನರು ಕೂಡ ಬಂದಿದ್ದರು. ಸೊ ಅವರು 5 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅವ್ರನ್ನ ಗ್ರಾಮಸ್ಥರಿಗೆ ಉಳಿಸ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಮಾತಾಡೋಕ್ಕೂ ಕೂಡ ಆತಂಕ ಇದೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಂದ್ರ. ನಮ್ಮೂರಿಂದ ಒಂದು 5 ಜನ ಅವರು ನಮ್ಮೂರಿಂದ ಒಂದು 5 ಜನ ಹೊಂಟು ಇದು ನೋಡೋಕೆ ಮೀಟಿಂಗ್ ನೋಡೋಕೆ ಹೋಗಿದ್ರು. 5ರಲ್ಲಿ 5 ಜನನೂ ಕ್ಲೋಸ್ ಆಗಿಬಿಟ್ಟಿದ್ರು. ಒಂದು 3 ಹೆಣ್ಣು ಗಂಡು ಅದೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ನೆನ್ನೆ ನೈಟಲ್ಲಿ ಬಂದು ನೋಡಿದ 5 ಜನನೂ ಇದಾಗಿತ್ತು. ಇವತ್ತು 3 ಊರಲ್ಲಿ ಒಂದು 2 ಇದು ಎರಿವಾಗಿ ತಗೊಂಡು ಹೋಗಿದ್ದಾರೆ, ಇದಾಗ್ಬಿಟ್ರು. ನಿನ್ನೆ ಅವರೆಲ್ಲ 5 ಜನ ಇದ್ರಲ್ಲ, ಯಾವ ಏಜ್ ಅವರಾಗಿದ್ದರು, ಏನೆಲ್ಲ ಕೆಲಸ ಮಾಡ್ತಾಯಿದ್ರು ಸರ್ ಅವರು? ಎಷ್ಟೊತ್ತಿಗೆ ಬಂದಿದ್ರಂತೆ, ಏನು ಹೇಳಿದ್ರು ಕುಟುಂಬಸ್ಥರು ನಿಮಗೆ ಅಂತ? ಅವರು ನಿನ್ನೆ ಬೆಳಗ್ಗೆ 11 ಗಂಟೆಗೆಲ್ಲ ಮೀಟಿಂಗ್ ಅಂತ ಹೊರಟ್ಬಿಟ್ರು. 11 ಗಂಟೆ ಅವರೆಲ್ಲ ಪಾಪ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. 11 ಗಂಟೆಗೆಲ್ಲ ಅವರು ಹೊಂಟೋದ್ರು. ಅಂದರೆ ಅವರು ಮಧ್ಯಾಹ್ನ ಬರ್ತಾರೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಬಂದಿದ್ದಾರೆ. ಅದರಿಂದ ಅವರು ನೀರು ಇದು ಕುಡಿಯೋಕೆ ಇದು, ಆಮೇಲೆ ಮೀಟಿಂಗ್ ಆಗಿರೋ ಜಾಗ ಕಡಿಮೆ ಆಗಿದೆ, ಅಗಲ ಜಾಸ್ತಿ ಇಲ್ಲ, ಜಾಗ ಕಡಿಮೆ ಇದರಲ್ಲಿ ಮೀಟಿಂಗ್ ಹಾಕಿದ್ರಲ್ಲಿ ಅದರಲ್ಲಿ ಒಳಗಡೆ ಆಂಬುಲೆನ್ಸ್ ಅದರೆಲ್ಲ ಬಿಟ್ಕೊಂಡು ಇದು ಮಾಡಿಬಿಟ್ಟಿದ್ದಾರೆ. ಜಾಗ ಕಡಿಮೆ, ಮೀಟಿಂಗ್ ಹಾಕಿರೋ ಜಾಗ ಕಡಿಮೆ, ಬೇರೆ ಕಡೆ ಜಾಗ ಕೊಟ್ಟಿರಬೇಕು. ಇದು ಯಾರು ಏನಂತ ಗೊತ್ತಿಲ್ಲ, ಒಳಗಡೆ ಜಾಗ ಕಡಿಮೆ, ಅದರಲ್ಲಿ ಮೀಟಿಂಗ್ ಮಾಡೋ ಕೊಟ್ಟುಬಿಟ್ಟು ಇಷ್ಟು ಜನ ಇದಾಗ್ಬಿಟ್ಟಿದೆ. ಅದು ನಿಮ್ಮೂರಲ್ಲಿನ 5 ಜನರು ಯಾರ್ಯಾರು, ಅವ್ರ ಹೆಸರೇನು, ಏನು ಎಷ್ಟು ಏಜ್ ಆಗಿತ್ತು ಅನ್ನೋಂಥದ್ದು ಮಾಹಿತಿ ಇದ್ದರೆ ಹೇಳ್ಕೊಬೋದಾ ಟಿ ವಿ ನಿಮಗೆ? ಗೊತ್ತಿಲ್ಲ. ಒಟ್ಟಿನಲ್ಲಿ 25 ಏಜ್, 40, 45 ಈ ಥರ ಎಲ್ಲ ಇದ್ದಾರೆ. ಅಲ್ಲಿ ಈ ಥರ ಇದೆಲ್ಲ ಇದು ಮಾಡಿದ್ದಾರೆ. ಅದಂತೂ ಏನು ಹೇಳಿ ಹೋಗಿದ್ರಂತೆ ಮನೇಲಿ, ಏನು ಮಾತಾಡಿದ್ರಂತೆ? ಏನು ವಿಜಯವ್ರನ್ನ ಒಬ್ಬ ನಟ ಅನ್ನುವಂಥದ್ದಕ್ಕೆ ಅಭಿಮಾನಿಯಾಗಿ ನೋಡೋಕೆ ಹೋಗಿದ್ದ, ಅಥವಾ ಅವರ ರಾಜಕೀಯ ಕಾರ್ಯಕರ್ತರ ಹೇಗೆ ಅನ್ನೋಂಥದ್ದು? ಅವರು ಅಭಿಮಾನಿ ಅಂತ ನೋಡೋಕೆ ಹೋಗಿದ್ದಾರೆ. ಪಿಕ್ಚರಲ್ಲಿ ಆಕ್ಟ್ ಕೊಡ್ತಾರೆ, ನಮ್ಮೂರಿಗೆ ಬಂದಿದ್ದಾರೆ, ನಾವು ನೋಡೋಕೆ ಹೋಗ್ಬೇಕು ಅದರಿಂದ ಆಕ್ಟ್ ಕೊಡ್ತಾರಲ್ಲ, ಅದಕ್ಕೆ ನೋಡೋಕೆ ಹೋಗಿದ್ದಾರೆ ಅಲ್ಲಿ. ಇದಂಟು ಈಗ ಅವರ ಫ್ಯಾಮಿಲಿಯವ್ರ ಜೊತೆ ನೀವು ಮಾತಾಡಿದ್ರಾ? ಏನು ಹೇಳಿದರು? ಯಾರು ಪರಿಚಯ ಇದ್ರಾ ನಿಮಗೆ ಅಂತ? ನಿಮ್ಮ ಪರಿಚಯಸ್ಥರು ಯಾರಾದರೂ ಡೆತ್ ಆಗಿದ್ರ ಅಂತ? ನಮ್ಮ ಕೆಲಸಕ್ಕೆ ಎಲ್ಲ ಬರ್ತಾರೆ, ಹೋಗ್ತಾರೆ. ನಮ್ಮ ಪಕ್ಕದೂರು ಒಂದು ಕಿಲೋಮೀಟ್ರ್ ಅಷ್ಟೇ. ಹೋಗ್ತೀವಿ, ಬರ್ತೀವಿ, ನೋಡ್ತೀವಿ. ಬೆಳಗ್ಗೆನೇ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದೋ, ಎಲ್ಲ ಇದಾಗಿಬಿಟ್ಟಿದ್ದಾರೆ ಅಂತ. ಏನು ಹೇಳಿದರು ಅವ್ರ ಮನೆಯಲ್ಲಿ ಅನ್ನೋಂಥದ್ದು? ಏನು ಹೇಳಿದ್ರು ಅವ್ರ ಮನೆಯಲ್ಲಿ? ಅವ್ರ ಮನೆಯವರ ಬೇಸರ ಹೇಗಿದೆ ಅನ್ನೋಂಥದ್ದು? ಅವ್ರ ಮನೆ ದಿವಸ ಕೆಲಸಕ್ಕೆ ಹೋದ ತಕ್ಷಣತ್ತ ಅವರು ಸಂಪಾದನೆ ಮಾಡೋದು, ಬೇರೆ ಆಸ್ತಿ ಪಾಸ್ತಿ ಯಾವುದೂ ಇಲ್ಲ ಅವ್ರಿಗೆ. ದಿವಸ ಕೆಲಸಕ್ಕೆ ಹೋದ್ರೆ ಅವರು ಅಡುಗೆ ಮಾಡ್ಬೋದು. ಆ ಥರ ಅವರು ಬಡವರು, ತುಂಬ ಬಡವರು. 5 ಜನನೂ ತುಂಬ ಬಡವರು ಅವರು. 5 ಜನ ಅಂದರೆ ಮದುವೆ ಆಗಿರುವಂಥವ್ರ, ಕುಟುಂಬಸ್ಥರಾಗಿದ್ರ ಅಂದರೆ, ಅಥವಾ ಏನಾರು ಇನ್ನೂ ಹೆಂಗಾಗಿದ್ರ, ಹೇಗಿದ್ರು ಅನ್ನೋವಂಥದ್ದು? ಮದುವೆ ಆಗಿದ್ರು. ಒಂದು ಹುಡುಗ ಮಾತ್ರ ಚಿಕ್ಕವನು, ಒಂದು 15 ವರ್ಷ 16 ವರ್ಷ ಇರ್ಬೋದು. ಇದೆಲ್ಲ ಮದುವೆ ಆಗಿರೋ ಲೇಡೀಸ್ಗಳು, ಮದುವೆ ಆಗಿರೋರು. ಚಿಕ್ಕ ಕುழந்தைಗಳು ಇದ್ದಾರೆ. ಅವ್ರಿಗೆ ಸಂಪಾದನೆಗೆ ಯಾವುದು ಇದು ಇಲ್ಲ. ಕೆಲಸಕ್ಕೆ ಬಡವರು, ತುಂಬ ಬಡವರು. ಅವರು ಆರಂಭ ಕೆಲಸಕ್ಕೆ ಹೋಗ್ತಾರೆ ಅಷ್ಟೇ. ಎಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಿದ್ರು, ಹೇಗೆ ಅನ್ನುವಂಥದ್ದು? ಎಷ್ಟೊತ್ತಿಗೆ ತಗೊಂಡೋದ್ರು? ಹೇಮೂರು ಪುದೂರು, ಕರೂರಿಂದ ಒಂದು 5 ಕಿಲೋಮೀಟ್ರ್ ಬರ್ತದೆ ಸರ್ ಅಷ್ಟೇ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಂದ್ರ. ಥ್ಯಾಂಕ್ಸ್. ಇದಿಷ್ಟು ಏನಂತಂದರೆ ಕರೂರು ಪಕ್ಕ ಹೇಮೂರಿನಲ್ಲಿ 5 ಜನರು ಮೃತಪಟ್ಟಿದ್ದರು. ಸೊ ಅವ್ರನ್ನ ಹತ್ತಿರದಿಂದ ಕಂಡಂತಹ ರಾಜೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.